ಅರಿಶಿನ ಒಳ್ಳೇದು ಆ್ಯಕ್ಚುಲಿ. ಅರಿಶಿನ, ಮೆಂತ್ಯ ಎಲ್ಲ ಒಳ್ಳೆಯದು ಹಾಕಿ ಆಯಿತಾ. ನೋಡಿ, ಒಂದಿನ ಆದಮೇಲೆ ತುಪ್ಪ ಈ ಥರ ಆಗಿದೆ ಬರಲಾಗಿ. ಹಾಯ್ ಎವ್ರಿವನ್. ಸೊ ನಾನು ರೆಗ್ಯುಲರಾಗಿ ಯಾವಾಗಲೂ ಅಡುಗೆ ತುಪ್ಪ ಬಳಸ್ತಾ ಇರ್ತೀನಿ ಅಲ್ವಾ. ಹೌದು. ಸೊ ಈಗ ಬೆಣ್ಣೆಯಿಂದ ತುಪ್ಪಕ್ಕೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಓಕೆ, ನಾ ಫಸ್ಟು ಎಮ್ಮೆ ಹಾಲು ಹಾಕಿಸ್ಕೊತಾ ಇದ್ದೆ ಮಕ್ಕಳೆಲ್ಲ ಚಿಕ್ಕವರಾಗಿದ್ದಾಗ. ನಾನೇ ತಿಂಗಳಿಗೆ ಹೆಚ್ಚು ಕಮ್ಮಿ 4 ಸೇರು ಬೆಣ್ಣೆ ತೆಗಿತಿದ್ದೆ. ಅಷ್ಟು ಚೆನ್ನಾಗಿ ಹಾಲು ಕೊಡ್ತಿದ್ರು ಅವಾಗ. ಹಾಲು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಬರುತ್ತಲ್ಲ ತೆಗೆದು 1 ತಿಂಗಳು ಡೀಪ್ ಫ್ರೀಸರಲ್ಲಿ ಹಾಕ್ಬಿಟ್ಟು ಒಂದಿನ ಆಚೆ ಇಟ್ಟು ಎಪ್ಪಾಕಿ ಸಿಲ್ಬಿ ತೆಗಿತಿದ್ದೆ. ಬಟ್ ಇವಾಗ ಅಂತ ಹಾಲು ಸಿಗೋದಿಲ್ಲ. ನಂದಿನಿ ಪ್ಯಾಕೆಟ್ ಹಾಲನ್ನು ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ನಂದಿನಿ ಬೆಣ್ಣೆನೇ ತರ್ತೀನಿ. ಸೊ ನಂದಿನಿ ಬೆಣ್ಣೆ ತೊಗೊಂಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನಂದಿನಿ ಬೆಣ್ಣೆ. ಇದು 1 kg ಬೆಣ್ಣೆ. ಓಕೆ, 1 kg ಬೆಣ್ಣೆ. ಇದನ್ನು ಕಾಯಿಸೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಸೊ ಈಗ ನಂದಿನಿ ಬೆಣ್ಣೆನ ನಾನು ಪಾತ್ರೆಗೆ ಹಾಕಿದ್ದೀನಿ. ಸ್ಟವ್ ಹಾಕ್ತೀನಿ. ನಿನ್ ಕತೆ ಹೇಳ್ದಲ್ಲಮ್ಮ, ನಂಗೆ ಇನ್ನೂ ನೆನಪಾಯ್ತು ಆ್ಯಕ್ಚುಲಿ. ಹೌದು, ಎಷ್ಟೊಂದು ವರ್ಷ ಆಗೈತೆ ಬಟ್ ಸ್ಟಿಲ್ ನೆನಪೈತೆ. ಸೊ ಇದು ಬೆಣ್ಣೆ ಕೆಲವರು ಹಾಗೆ ಏನು ಹಾಕದೆ ಕಾಯಿಸ್ಕೋತಾರೆ. ಬಟ್ ನಾನು ಸ್ವಲ್ಪ ಏನು ಕರ್ಬೇವಿನ ಸೊಪ್ಪು ಮತ್ತೆ ಅರಿಶಿನ, ಮೆಂತ್ಯ ಇದೆಲ್ಲ ಹಾಕಿ ಕಾಯಿಸ್ತೀನಿ. ಅದು ಗಮ್ ಅಂತ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಒಂಚೂರು ಉಪ್ಪು ಹಾಕೋತೀನಿ. ಬೆಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಒಂಚೂರು ಉಪ್ಪು ಹಾಕೋತೀನಿ. ಜೊತೆಗೆ ಅದಕ್ಕೆ ಅರಿಶಿನ ಹಾಕ್ಕೋತೀನಿ. ತುಂಬ ಜಾಸ್ತಿ ಹಾಕಬೇಡಿ, ನಿಮಗೆ ಕಲರ್ ಎಷ್ಟು ಬೇಕೋ ಅಷ್ಟು. ನಾನೊಂದು ಸಣ್ಣ ಸ್ಪೂನಲ್ಲಿ 1-2 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಇದಾಗಲಿ, ಏನು ಕರಗ್ತಾ ಇರಲಿ. ಅಷ್ಟೊತ್ತಿಗೆ ನಾನಿಲ್ಲಿ ಮೆಂತ್ಯ ಹುರ್ಕೋತೀನಿ. ಮೆಂತ್ಯ ಹುರ್ಕೊಂಡು ಪುಡಿ ಮಾಡ್ಕೋಬೇಕು. ಸೊ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನು ಹುರ್ಕೋತೀನಿ. ಈಗ ಹುರ್ಕೊಂಡು ಪುಡಿ ಮಾಡ್ಕೋತೀನಿ. ಓಕೆ, ಆಕ್ಚುಲಿ ತುಪ್ಪನೇ ಸ್ವಲ್ಪ ಉಪ್ಪು ಹಾಕ್ತಿಯಲ್ಲ, ಸ್ವಲ್ಪ ಟೇಸ್ಟ್ ಕೊಡುತ್ತಲ್ಲ ಜನರಲಿ, ಎಂತಕ್ಕೆ ಉಪಯೋಗಿಸ್ಕೊಂಡ್ರು ಅಂತ ನಮ್ಮಮ್ಮ ಮಾಡ್ಕೊಡೋರು. ಇವಾಗ ಕಲಿಸ್ತೀನಿ, ಬಟ್ ಮಕ್ಳು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೆ ಉಪ್ಪು ಅರಿಶಿನ ಹಾಕಿರ್ತೀವಲ್ಲ, ಆಮೇಲೆ ಮೆಂತ್ಯ ಕರ್ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ, ಕೊನೆಗೆ ಅದು ಸೋಸ್ಕೊಂಡ್ಬಿಡ್ತೀವಿ. ಸೋಸ್ಕೊಂಡ್ಮೇಲೆ ಅದು ನಿಂತ್ಕೊಳ್ತದಲ್ಲ ಕೆಳಗಡೆ, ಅದು ಕೊನೆಗೆ ಅದಕ್ಕೆ ಅನ್ನ ಕಲ್ಸ್ಕೊಂಡು ಗಟ್ಟಿಯಾಗಿ ನಿಲ್ಲತ್ತಲ್ಲ, ಅದಕ್ಕೆ ಅನ್ನ ಕಲ್ಸ್ಕೊ ತಿನ್ಬೇಕು. ಅದು ಸಕ್ಕತ್ತಾಗಿ. ನಾನು ಇಷ್ಟಪಡ್ತೀನಿ, ನಾನು ಇಷ್ಟಪಡಲ್ಲ ಅಂತ ಯಾರು ಹೇಳಿದ್ದು. ಬಟ್ ಏನಂದ್ರೆ ತುಂಬಾ ಕ್ಯಾಲರೀಸ್ ಅಂತ ತಗೊಳಲ್ಲ ಅಷ್ಟೇ ನಾನು. ಸೊ ತುಪ್ಪ ಕರ್ತಾ ಇದೆ. ನಾನಿಲ್ಲಿ ಮೆಂತ್ಯನ ಪುಡಿ ಮಾಡ್ಕೊತೀನಿ. ಇದು ಹುರಿತಾ ಇದ್ದೀನಿ. ಕೆಂಪಗಾಗುವಷ್ಟು ಹುರ್ಕೊಳ್ಳಿ ಮೆಂತ್ಯ ಸ್ವಲ್ಪ ಕೆಂಪುಗೆ ಆಗಲಿ, ಆಯಿತಾ. ಅವಾಗ ಗಮ್ಮು ಅಂತ ಟೇಸ್ಟ್ ಬರುತ್ತೆ, ಇದು ಸ್ಮೆಲ್ ಬರುತ್ತೆ, ನಾಟ್ ಟೇಸ್ಟ್, ಸ್ಮೆಲ್ ಬರುತ್ತೆ. ಸೊ ಮೆಂತ್ಯ ಹುರಿತಾ ಇದ್ದೀನಿ. ನೋಡಿ, ಇದು ಮೆಂತ್ಯ ಈ ಥರ ಕೆಂಪಾಗಬೇಕು, ಆಯಿತಾ. ಕೆಂಪಾಗೋ ತನಕ ಹುರ್ಕೊಳ್ಳಿ. ಆಮೇಲೆ ಈಗ ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಇದನ್ನು ನೀವು ಪುಡಿ ಮಾಡ್ಕೋಬೇಕು. ಓಕೆ, ಪುಡಿ ಮಾಡ್ಕೋಬೇಕು. ಇವಾಗ ನೋಡಿ ಬೆಣ್ಣೆ ಕರಗ್ತಾ ಇದೆ. ಅದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ, ಆಯಿತಾ. ಕರ್ಬೇವಿನ ಸೊಪ್ಪು ಕೆಲವ್ರು ವೀಳ್ಯದೆಲೆ ಹಾಕ್ತಾರೆ. ನಾನು ವೀಳ್ಯದೆಲೆ ಇಲ್ಲ ಮನೇಲಿ, ಕರ್ಬೇವಿನ ಸೊಪ್ಪಿದೆ, ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹುರ್ಬಿಟ್ಟು ಈಗ ತುಪ್ಪ ಎಷ್ಟು ಕಾಯಿಸ್ಬೇಕು ಅನ್ನೋದು ಕ್ವಶನ್. ಜಾಸ್ತಿ ಕಾಯಿಸ್ಬಿಟ್ರೆ ಸ್ಮೆಲ್ ಬಂದ್ಬಿಟ್ಟು ಹೌದು, ಅದು ನಿಜ. ನಾನು ಹೇಳ್ಕೊಡ್ತೀನಿ ಎಷ್ಟು ಕಾಯಿಸ್ಬೇಕು ತುಪ್ಪನ ಅಂತ. ಓಕೆ, ಆಕ್ಚುಲಿ ನಾನೇ ಕೇಳ್ಬೇಕು ಅನ್ಕೊಂಡೆ ಕ್ವಶನ್, ನೀನೇ ಹೇಳ್ದೆ ಅಷ್ಟೊತ್ತಿಗೆ. ಅದು ಚೆನ್ನಾಗಿ ಬಾಯ್ಲ್ ಆಗಿ ಯಾವಾಗ ನೀವು ಅದನ್ನ ಆಫ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ಈಗ ಪಾತ್ರೆಲಿದೆ. ಸೊ ಇದು ಮಿಕ್ಸಿಗೆ ಹಾಕಕ್ಕೆ ಹೋಗಲ್ಲ, ಸುಮ್ಮನೆ ಹಿಂಗೆ ಕಲ್ಲಲ್ಲಿ ನುರ್ಕಿ ಪುಡಿ ಮಾಡ್ಕೊತೀನಿ. ಗ್ರೈಂಡರ್ಗೂ ಹಾಕೋಬೋದಾ? ಗ್ರೈಂಡರ್ ಅಲ್ಲ, ಮಿಕ್ಸಿಯನ್ನು. ಸಾರಿ ಹಾಂ, ಮಿಕ್ಸಿಗೆ ಹಾಕೋಬೋದಾ? ಮಿಕ್ಸಿಗೆ ಸಣ್ಣ ಜಾರ್ ಬೇಕಾದ್ರೆ ಹಾಕೊಳ್ಳಿ, ಆಯ್ತಾ. ನಾನು ಜಾರ್ ಒಂದ್ಸಲ ಏನು ಮಾಡೋದು ಅಂದ್ಬಿಟ್ಟು ಇದರಲ್ಲೇ ಹಂಗೆ ನುರುಕ್ತಾ ಇದ್ದೀನಿ ಅಷ್ಟೇ. ಗ್ರೈಂಡರ್ ಅಂದ್ರೆ ಕಲ್ದು ಆಗೋಯ್ತದಲ್ವಾ. ನಮ್ಮ ಮನೇಲಿ ಅದಿಲ್ಲ, ಅದಕ್ಕೆ ನಂಗೆ ಕನ್ಫ್ಯೂಸ್ ಆಗೋಯ್ತು. ಹಾಗೆ ಇದು ನೋಡಿ.
ಸೊ ಈ ಥರ ಬಾಯ್ಲ್ ಆಗ್ತಾ ಇರುತ್ತೆ ಆಯಿತಾ. ಬಾಯ್ಲ್ ಆಗಕ್ಕೆ ಬಿಡಿ, ಎಲ್ಲ ಮರಳಿ ಅದು. ಓಕೆ, ಈಗ ಮೆಂತ್ಯ ಪುಡಿ ಮಾಡ್ಕೊಂಡಿದ್ದೀನಿ. ಹೌದು, ಆಯ್ತಾ. ಇದನ್ನ ಪುಡಿಯಾಗಿದೆ, ತುಂಬ ನುಣ್ಣಗೇನು ಬೇಕಾಗಿಲ್ಲ, ಸ್ವಲ್ಪ ಆಯ್ತಾ. ಮೆಂತ್ಯ ಪುಡಿ ಇದಕ್ಕೆ ಹಾಕೊಳ್ಳಿ. ಕೆಲವರು ತುಂಬ ಜಾಸ್ತಿ ಹಾಕೋತಾರೆ, ಮೀಡಿಯಮ್ ಆಗಿ ಹಾಕೊಳ್ಳಿ. ಸೊ ಮೆಂತ್ಯನು ಹಾಕಿದ್ದೀನಿ. ನಿಮಗೆ ಅದು ಬಾಯ್ಲ್ ಆಗುವಾಗ ಗಮ್ಮತ್ತ ಸ್ಮೆಲ್ ಬರುತ್ತೆ. ಓಕೆ, ಸೊ ಈ ಥರ ಅದು ಬಾಯ್ಲ್ ಆಗ್ತಾ ಇದೆ, ಮರಳ್ತಾ ಇದೆ ಆಯ್ತಾ. ಸೊ ಸ್ಮೆಲ್ ಬರ್ತಾ ಇದೆ ಅಂತ ಇದೆ. ಡೈಲಿ ಚೆನ್ನಾಗಿ ನಾನು ಹೇಳ್ತೀನಿ ಯಾವಾಗ ಅದನ್ನು ಆಫ್ ಮಾಡಬೇಕು. ಹೌದು, ಆ್ಯಕ್ಚುಲಿ ಅಮ್ಮ ಈ ಎಣ್ಣೆ ಎಲ್ಲ ಯೂಸ್ ಮಾಡ್ತೀವಿ, ಅದಕ್ಕಿಂತ ಇದು ತುಂಬ ಒಳ್ಳೆಯದು. ಲೈಕ್ ಅದೆಲ್ಲ ರಿಫೈನ್ಡ್ ಅಲ್ವಾ. ಒಂದು ಸ್ಪೂನ್ ತುಪ್ಪ, ಹೌದು, ಅದೆಲ್ಲ ರಿಫೈನ್ಡ್ ಅಲ್ವಾ ಆಯಿಲ್. ಸೊ ನನ್ನ ಪ್ರಕಾರ ದಿಸ್ ಇಸ್ ಇದು ಗುಡ್ ಫ್ಯಾಟ್. ಹೌದು ಅಮ್ಮ, ಕೆಲವ್ರು ಹೇಳ್ತಾರೆ ಬೆಣ್ಣೆಕ್ಕಿಂತ ತುಪ್ಪ ಬೆಟರ್ ಅಂತ. ಹೌದಾ? ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಬೆಣ್ಣೆ ಆದ್ರೆ ನೀವು ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ. ಓಕೆ, ಫ್ರಿಜ್ ಅಲ್ಲಿ ಇಡ್ಬೇಕು, ಗಟ್ಟಿಗೆ ಆಗ್ಬಿಟ್ಟಿರುತ್ತೆ ತಗೊಂಡು ಯೂಸ್ ಮಾಡುವಾಗ. ಅದ್ರ ಬದಲು ತುಪ್ಪ ಮಾಡಿ ಇಟ್ಕೊಳ್ಳಿ, ಆಚೆ ಇಟ್ರು ಏನಾಗಲ್ಲ. ಓಕೆ, ಆಯ್ತಾ. ಈಗ ಬಿಳಿದು ನೋಡಿ, ಆ ಬಿಳಿದೆಲ್ಲ ಆಚೆ ಹೋಗಿ ಎಣ್ಣೆ ಬಾಯ್ಲ್ ಆಗ್ತಾ ಇರೋದು ಕಾಣುತ್ತೀಗ. ಫಸ್ಟ್ ಬೆಳ್ಳಗೆ ಕಾಣ್ತಿತ್ತಲ್ವಾ, ಇವಾಗ ಎಣ್ಣೆ ಅದೇ ತರ ಇನ್ನು ಮರಳಿ ಅದು ಸ್ವಲ್ಪ. ಸೊ ಇದ್ದಿದೆ ನೋಡಿ, ನೊರೆ ಎಲ್ಲ ಹೋಗ್ಬೇಕಾ? ಹೌದು, ನೊರೆ ಎಲ್ಲ ಹೋಗಲ್ಲ. ಒಂದ್ ನಿಮಿಷ ಆ ಬಬಲ್ ಬರ್ತಾ ಇದೆಯಲ್ಲ, ಅದು ಗುಳ್ಳೆ ಆಗಿ ಹೊಡಿಬೇಕು, ಗುಳ್ಳೆ ಆಗಿ ಹೊಡಿಬೇಕು. ಆವಾಗ ದೊಡ್ಡ ದೊಡ್ಡ ಗುಳ್ಳೆ ಆಗುತ್ತೆ. ಓಕೆ, ತೋರಿಸ್ತು. ತುಂಬಾ ದೊಡ್ಡದೇನಾಗಲ್ಲ, ಒಟ್ನಲ್ಲಿ ಗುಳ್ಳೆ ಆಗಿ ಹೊಡಿಯುತ್ತೆ. ನೀವು ತುಂಬಾ ಕಾಯಿಸ್ಬಿಟ್ರೆ ನಾನು ಹೇಳದ್ನಲ್ಲ, ಮೈಸೂರು ಪಾಕ್ ಸ್ಮೆಲ್ ಬಂದ್ಬಿಡುತ್ತೆ. ಅವಾಗ ಯಾರು ಇಷ್ಟಪಡಲ್ಲ. ಅವಾಗ ಏನಿಲ್ಲ, ಗೋಧಿ ಹಾಕೊಂಡು ಮೈಸೂರು ಪಾಕ್ ಮಾಡ್ಕೊಳ್ಳೋದು. ಹಿಂಗೆ ಸ್ವಲ್ಪ ಮಾನಿಟರ್ ಮಾಡ್ತಾ ಇರಬೇಕು. ಆ ಕಡೆ ಈ ಕಡೆ ಹೋಗ್ಬೇಡಿ, ನೋಡ್ಕೋತಾ ಇರಿ ಹಂಗೇನೆ. ಹೌದು, ಡೈವರ್ಟ್ ಆದ್ರೆ ಆಯ್ತು, ಹೋಯ್ತು. ನೋಡಿ ಅದು ಮರಳ್ತಾ ಇದೆ. ಹೌದು, ಅದು ಏನ್ ಗೊತ್ತಾ, ಬೊಬ್ಬೆ ಬಂದು ದೊಪ್ಪು ಪಟ್ ಪಟ್ ಅಂತ ಹೊಡಿಬೇಕು. ಹೆಂಗೆ ಹೆಂಗೆ ಹೆಂಗ್ ಹೊಡಿಯತ್ತವ? ಪಟ್ ಪಟ್ ಅಂತ, ಪಟ್ ಪಟ್ ಅಂತ ಹೊಡಿಯತ್ತ. ಗುಳ್ಳೆಗಳು ಬರ್ತಾ ಇದೆ ನೋಡಿ, ಗುಳ್ಳೆಗಳು ಬಂದು ಬಂದು ಪಟ್ ಪಟ್. ಹೌದು, ಮೇಲ್ ಬಂದು ಪಟ್ ಪಟ್ ಅಂತ. ಸ್ವಲ್ಪ ದಪ್ಪ ಗುಳ್ಳೆ ಬರ್ತವೆ, ಎತ್ತರ ಬಂದು ಹೊಡಿಯುತ್ತೆ, ಎತ್ತರ ಬಂದು ಹೊಡಿಯುತ್ತೆ ನೋಡಿ. ಸೊ ಆವಾಗ ಆ ಟೈಮಲ್ಲಿ ಅಂದ್ರೆ ನಿಮ್ಗೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ಅರ್ಥ ಆಯ್ತಾ. ಸೊ ಇವಾಗ ಅದನ್ನ ನಾನು ಏನ್ ಮಾಡ್ತೀನಿ, ಆಫ್ ಮಾಡ್ಬಿಡ್ತೀನಿ ಸ್ಟವ್. ಎತ್ತರ ಬಂದು ಹೊಡಿಯುತ್ತೆ, ಅದು ನೆನಪಿರ್ಲಿ. ಎತ್ತರ ಬಂದು ಹೊಡಿಯುತ್ತೆ. ಆಮೇಲೆ ಇದು ನಂದಿನಿ ತುಪ್ಪ ಆಗಿರೋದ್ರಿಂದ ಜಾಸ್ತಿ ವಾಟರ್ ಕಂಟೆಂಟ್ ಏನು ಇರಲ್ಲ, ತುಂಬಾ ಚೆನ್ನಾಗಿದೆ ತುಪ್ಪ ನೋಡಿ. ಸಾರಿ, ಬೆಣ್ಣೆ. ಓಕೆ, ಈ ತರ ಸೋಸ್ಕೊಳ್ಳಿ. ಹುಷಾರು ಅಮ್ಮ. ಹೆಲ್ಪ್ ಬೇಕಾ? ಏನ್ ಬೇಕು ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಕಲರ್ ನಿಮ್ಗೆ ಜಾಸ್ತಿ ಬೇಡ ಅಂದ್ರೆ ಅರಿಶಿನ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಆಯ್ತಾ. ನಾನು ಚಿಕ್ಕದ್ರಿಂದ ಈ ಕಲರ್ ನೋಡಿ ನೋಡಿ ಇದೇ ಕಲರ್ ಇರೋದು ಅಂತ ಅನ್ಕೊಂಡಿದ್ದೆ. ಹೌದು, ಕೆಲವರು ಅರಿಶಿನ ಹಾಕಲ್ಲ, ಆಮೇಲೆ ಏನೂ ಹಾಕಲ್ಲ, ಸುಮ್ಮನೆ ಬರೀ ತುಪ್ಪ ಕಾಯಿಸ್ಕೊತಾರೆ. ಅರಿಶಿನ ಒಳ್ಳೇದು ಆ್ಯಕ್ಚುಲಿ. ಅರಿಶಿನ, ಮೆಂತ್ಯ ಎಲ್ಲ ಒಳ್ಳೆಯದು. ಹಾಕಿ ಆಯಿತಾ, ಹಾಕಿ ತುಪ್ಪ ಕಾಯಿಸ್ಕೊಳ್ಳಿ. ಹುಷಾರು. ಒಂದು ಹಾಡಿದೆ ಕೇಳಿದ್ಯಾ? ತುಪ್ಪ ಬೇಕಾ ತುಪ್ಪ ಅಂತ ಕೇಳಿದ್ಯಾ? ಕೇಳಿದ್ದೀನಿ. ಓಕೆ, ಸ್ಮೆಲ್ ಮಾತ್ರ ಗಮ್ಮನ್ನತ್ತಲ್ವಮ್ಮ, ಪರಿಮಳ ಗಮ್ಮನ್ನ. ಇದು ನಂದಿನಿ ಬೆಣ್ಣೆಲಿ ಆ ನೀರಿನಂಶ ಜಾಸ್ತಿ ಇರಲ್ಲ, ಬೇಗ ಇದಾಗುತ್ತೆ. ಅದೇ ನೀವು ಹಳ್ಳಿ ಕಡೆ ಬೆಣ್ಣೆ ಹಾಕ್ಸ್ಕೊಂಡ್ರೆ ಇದು ಡಬಲ್ ಅಷ್ಟು ಕಾಯಿಸ್ಬೇಕು. ಓಕೆ, ಹಾಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ನಂದಿನಿ ತುಪ್ಪ ಬೆಣ್ಣೆ ಒಳ್ಳೇದು ಅಂತ ಹೇಳ್ತಿದ್ದೆ, ಚೆನ್ನಾಗಿರುತ್ತಾ? ನಂದಿನಿ ತುಪ್ಪನು ಮೊದಲು ಯೂಸ್ ಮಾಡ್ತಿದ್ದೆ. ಹೌದು, ಬಟ್ ಅದಕ್ಕೆ ಈ ತರ ಏನು ಹಾಕಿರಲ್ಲ ಅವರು. ಹೌದು, ಫ್ಲೇವರ್ ಇರಲ್ಲ. ಹೌದು, ಫ್ಲೇವರ್ ಇರಲ್ಲ. ಅದಕ್ಕೆ ನಾನೇನ್ ಮಾಡಿದೆ, ಬೆಣ್ಣೆ ತಂದ್ಬಿಟ್ಟು ಕಾಯಿಸ್ಕೊಳಕ್ ಶುರು. ಹೌದು, ಅದು ನಾವು ಸ್ವಲ್ಪ ಏನದು ಕರಿಬೇವು, ಉಪ್ಪು ಹಾಕ್ತಿವಲ್ಲ, ಅದಕ್ಕೆ ಫ್ಲೇವರ್ ಚೆನ್ನಾಗಿ ಸಕ್ಕತ್ತಾಗಿ ಬರುತ್ತೆ, ಟೇಸ್ಟ್.
ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಇಟ್ ಸ್ಮೆಲ್ಸ್ ಗುಡ್. ಸ್ಮೆಲ್ಲು ಟೇಸ್ಟು ಫಸ್ಟ್ ಕ್ಲಾಸ್ ಆಗುತ್ತೆ. ಇಲ್ಲಿ ಇದೆಯಲ್ಲ, ಇದು ಕೊನೆಯಲ್ಲಿ ಮಡ್ಡಿ ತರ ಈ ಥರ ಉಳ್ಕೊಳ್ಳುತ್ತಲ್ಲ, ಅದನ್ನ ಅದನ್ನ ನಾನೇನ್ ಮಾಡ್ತೀನಿ ಇವಾಗ, ಇವ್ರು ಯಾರು ಇಷ್ಟಪಡಲ್ಲ ಅಲ್ವಾ, ನಾನು ಇಷ್ಟಪಡ್ತೀನಿ ಬಟ್ ತಿನ್ನಲ್ಲ ಅಷ್ಟೇ. ಬೌಲ್ಗೆ ಕೆತ್ತಿಟ್ಬಿಡ್ತೀನಿ ನಾನು. ಬೇಳೆ ಸಾರು, ಉಪ್ಪು ಸಾರು ಹಾಕ ಊಟ ಮಾಡುವಾಗ ಜೊತೆಗೆ ಒಂಚೂರು ಹಾಕೊಂಡು ಊಟ ಮಾಡ್ತೀನಿ. ಹೌದು, ನಾನಂತೂ ನಿನ್ ತರ ತುಪ್ಪ ಇಷ್ಟಪಡೋರು ನೋಡಿಲ್ಲ ನಾವು. ಇದನ್ನೇ ಅಲ್ವಮ್ಮ, ಇದು ಕಲ್ಸ್ಕೊಂಡು ತಿಂದ್ರಲ್ವ ತುಪ್ಪದನ್ನ ಅಂತ ನೀ ಕರೆಯೋದು? ಹೌದು, ತುಪ್ಪದನ್ನ ಅಂತ ನಮ್ಮ ಅಜ್ಜಿ ನಮ್ಮಮ್ಮ ಅವರೆಲ್ಲ ಕಲ್ಸ್ಕೊಡೋರು ನಮ್ಗೆ. ಈಗಿನ ಮಕ್ಳು ಇವೆಲ್ಲ ತಿನ್ನೋದಿಲ್ಲ ಅಲ್ಲ, ಸಿಗಲ್ಲ ಜನರಲಿ. ಲೈಕ್ ಎಲ್ಲಿ ಸಿಗ್ತದೆ ಮಾಡಿ, ಅದು ಎಲ್ಲ ಟೇಸ್ಟ್ ತೋರಿಸಿ ಮಾಡ್ತೀವಿ. ಈಗ ಏನು ಗೊತ್ತಮ್ಮ, ಯಂಗ್ಸ್ಟರ್ಸ್ ಎಲ್ಲ ಹಾಸ್ಟೆಲ್ಗೆ ಹೊಟ್ಟೋಗ್ತಾರೆ ಆಯ್ತಾ. ಮೊದಲೆಲ್ಲ ಮನೇಲೇ ಇರ್ತಿದ್ರು, ಮನೆ ಹತ್ರ ಕಾಲೇಜಿಗೆ ಸೇರ್ಕೊತಿದ್ರು. ಈಗೆಲ್ಲ ನೀಟ್ ಗೀಟು ಅಥವಾ ಏನೋ CET ಎಲ್ಲ ಬಂದ್ಮೇಲೆ ಎಲ್ಲ ಹಾಸ್ಟೆಲ್ಗೆ ಹೋಗ್ತಾರಲ್ಲ, ಇಂಥದ್ದೆಲ್ಲ ಎಲ್ಲಿ ಸಿಗ್ತದೆ ಚಾನ್ಸು? ಈ ತರ ಅದೇ ಮನೇಲಿ ಅಮ್ಮಂದಿರು ಅಡುಗೆ ಮಾಡಿದ್ರೆ, ಸೊ ಈ ಥರ ಎಲ್ಲ ಮಾಡಿದ್ರೆ ಅವರು ಮಕ್ಕಳಲ್ಲೇ ತಿನ್ನಿಸ್ಬೋದು ಮಕ್ಕಳಾಗಿದ್ದಾಗಲೇ. ಇಲ್ಲ ಅಂದರೆ ಅವ್ರಿಗೆ ಸಿಗಲ್ಲ ಚಾನ್ಸು. ಹೌದು, ನೀಟಾಗಿ ಬಸ್ಬಿಡಿ. ಬಡ್ಸ್ಬಿಟ್ಟು ಇದನ್ನ ಎತ್ತಿಟ್ಕೊಳ್ಳಿ. ಬೇಕಾದ್ರೆ ಕೆಲವ್ರು ಆಚೆಗೆ ಹಾಕ್ಬಿಡ್ತಾರೆ, ಬಟ್ ನಾನಂತೂ ಆಚೆಗೆ ಅದ್ರಲ್ಲೂ ತಿನ್ನೋ ಉಣ್ಣ ಪದಾರ್ಥನ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ. ಹೌದು, ಅನ್ನ ಮಿಕ್ಕಿದ್ರು ಅಷ್ಟೇನೆ, ಅದನ್ನ ಆಚೆಗೆ ಯಾವತ್ತೂ ನಾನು ಅದಕ್ಕೆ ನಮ್ಮನೇಲಿ ಊರಾಗ್ಲ ಫ್ರಿಜ್ ತಗೊಂಡಿರೋದು. ಹಾಕ್ಬಿಡ್ತೀನಿ ಅಥವಾ ಏನೋ ಮಾಡ್ತೀನಿ. ಅದಕ್ಕೆ ಅಲ್ವಮ್ಮ ಮನೇಲಿ ಊರಾಗ್ಲ ಫ್ರಿಜ್ ತಗೊಂಡಿರೋದು. ಸೊ ಇಷ್ಟ ಆಯ್ತು, ಸ್ಟೇನ್ ಮಾಡಾಯ್ತು. ಸೊ ಇದನ್ನ ಎತ್ತಿಟ್ಬಿಡಿ. ಸೊ ಇದು ಈಗ ಲಿಕ್ವಿಡ್ ತರ ಇದೆ ಅಲ್ವಾ, ತಣ್ಣಗಾದ್ಮೇಲೆ ನಿಮ್ಗೆ ಮರಳು ತರ. ಹೌದು, ಆದ್ರೆ ಬೆಳಿಗ್ಗೆ ಒಂದು ಶಾರ್ಟ್ ತೆಗ್ದು ತೋರಿಸ್ಬಿಡೋದ, ಅದ ಕ್ಲಿಪ್ಗೆ ಆ್ಯಡ್ ಮಾಡ್ಬಿಡ್ತೀನಿ. ರೆಡಿ ಇದೆ ತುಪ್ಪ ರೆಡಿ. ಓಕೆ, ಸೊ ಅದನ್ನ ನಾಳೆ ಬೆಳಿಗ್ಗೆ ಒಂದು ಶಾರ್ಟ್ ತೋರಿಸ್ತೀನಿ, ಅದು ಗಟ್ಟಿ ಹೆಂಗಾಗಿರುತ್ತೆ ಅಂತ. ಆವಾಗಲೇ ನಿಮ್ಗೆ ತುಪ್ಪ ಅನ್ಸೋದು. ಇವಾಗ ಎಣ್ಣೆ ತರ ಕಾಣ್ತಾ ಇದೆ ನೋಡಿ. ಒಂದಿನ ಆದ್ಮೇಲೆ ತುಪ್ಪ ಈ ತರ ಆಗಿದೆ, ಬರಲಾಗಿ. ಸ್ವಲ್ಪ ಚಳಿ ಇದೆ, ಸೊ ಅದಕ್ಕೆ ಒಂದಿನ ಆದ್ಮೇಲೆ. ಓಕೆ ಓಕೆ, ಬಾಯ್. ನೋಡಿದ್ರಲ್ಲ, ಬೆಣ್ಣೆ ತಗೊಬನ್ನಿ, ಕಾಯಿಸಿ, ಅರ್ಶಿನ, ಮೆಂತ್ಯ, ಉಪ್ಪು, ಕರಿಬೇವಿನ ಸೊಪ್ಪು, ಕೆಲವರು ವೀಳ್ಯದೆಲೆನೂ ಹಾಕ್ತಾರೆ, ಹಾಕಿ ಕಾಯಿಸಿ ಗಮ್ಮಂತಿರ್ತದೆ ತುಪ್ಪ. ಮಕ್ಳಿಗೆ ಬಡಿಸ್ಕೊಡಿ, ಅನ್ನಕ್ಕೆ ಅಥವಾ ಸ್ವೀಟ್ಗೆ ಅದಕ್ಕಾದ್ರು ಮಾಡಿದಾಗ, ಪಾಯಸ ಮಾಡಿದಾಗ, ಅಥವಾ ಸಜ್ಜಿಗೆ ತೋರಿಸಿದ್ದೀವಿ ಸಜ್ಜಿಗೆಗೆ ಬಡಿಸ್ಕೊಡಿ, ಗಮ್ಮಂತಿರ್ತದೆ. ಅವ್ರಿಗೂ ಖುಷಿ ಆಗುತ್ತೆ, ತಿಂತಾರೆ. ಬೆಣ್ಣೆ ಕಾಯಿಸಿ ತುಪ್ಪ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ನನ್ನ ಮಗನಿಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಅಮ್ಮ ನಿಂಗೆ ಯಾರು ಗೊತ್ತಾ, ಸಾಲ ಮಾಡಿ ಯಾವ್ದಾದ್ರು ತುಪ್ಪ ತಿನ್ನ. ಓಕೆ ಬಾಯ್. ನಾಳೆ ಒಂದು ಶಾರ್ಟ್ ತೋರಿಸ್ತೀನಿ. ಓಕೆ, ಅಲ್ಲ ಮೋಸ್ಟ್ಲಿ ಇಷ್ಟೊತ್ತಿಗೆ ತೋರಿಸಿರ್ತೀನಿ. ಬಾಯ್.